ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ರಾಜ್ಯದಲ್ಲಿ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಯಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಾದಿಗ ಸಮಾಜ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳು ಕಳೆದ 35 ವರ್ಷಗಳು ನಿರಂತರವಾಗಿ ಮಾಡ್ತಾ ಇದೀವಿ. ಆದ್ರೆ ಬಹುತೇಕವಾಗಿ ರಾಜ್ಯವನ್ನಾಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನ ನೀಡುವಲ್ಲಿ ವಿನಾಕಾರಣ ವಿಳಂಬ ಮಾಡ್ತಾ ಬರ್ತಾ ಇದೆ. ಸದಾಶಿವ ಆಯೋಗ ರಚನೆ ಆಯಿತು, ಸದಾಶಿವ ಆಯೋಗ ವರದಿ ಕೊಟ್ಟಿತು. ಅದಾದ ನಂತರ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರ ಸಂಪುಟ ಉಪಸಮಿತಿ ಕೂಡ ವರದಿ ಕೊಟ್ಟು ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಇವೆರಡೂ ವರದಿಗಳನ್ನ ಇಟ್ಟುಕೊಂಡು ಕೂಡ ಮತ್ತೊಮ್ಮೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದಂತ ಈ ಸರ್ಕಾರ ಮೊನ್ನೆ 4ನೇ ತಾರೀಕು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತು ಅಂತ ಹೇಳಿದ್ರು. ನಿಮಗೆ ಗೊತ್ತಿರಲಿ, ಕಳೆದ ಡಿಸೆಂಬರ್ 16ನೇ ತಾರೀಕು 2024ರ ಡಿಸೆಂಬರ್ 16ನೇ ತಾರೀಕು ಒಂದು 25,000 ಜನ ಸೇರಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಪ್ರತಿಭಟನಾ ಸಮಾವೇಶ ಮಾಡಿದಂತ ಸಂದರ್ಭದಲ್ಲಿ 5 ಜನ ಸಚಿವರು ಬಂದಿದ್ರು. ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಹದೇವಪ್ಪನವರು, ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು, ಅಬಕಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರವರು, ಸುಮಾರು 5 ಜನ ಸಚಿವರುಗಳು ಬಂದಿದ್ರು. ಬಂದು ನಮಗೆ ಹೇಳಿದ್ರು, ಇನ್ನು 3 ತಿಂಗಳು ನಮಗೆ ಕಾಲಾವಕಾಶ ಕೊಡಿ, 3 ತಿಂಗಳ ಒಳಗಡೆನೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತು ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದ್ರು ಅವರ ಭಾಷಣದಲ್ಲಿ ನಮ್ಮ ಮಾತಾಡ್ತಾ. ಸರ್, ಈಗ ನಿಮ್ ಬೇಡಿಕೆ ನೇರವಾಗಿ ಹೇಳ್ಬಿಡಿ. ನಾನು ಹೇಳ್ತೀನಿ ನೋಡಿ, ಇವ್ರು ಏನು ನಮಗೆ ಮಾತು ಕೊಟ್ಟಿದ್ದಾರೆ. ಕಳೆದ 3 ಪ್ರಣಾಳಿಕೆಯಲ್ಲಿ ಕೂಡ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ತಕ್ಷಣ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಇವರ ಸಿದ್ದರಾಮಯ್ಯ ಅವರ 2 ಸರ್ಕಾರದ ಅವಧಿಗಳಲ್ಲಿ ಕೂಡ ಒಳ ಮೀಸಲಾತಿ ನೀಡೋದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಸ್ಪಷ್ಟವಾಗಿದೆ. ಈಗಲೂ ಕೂಡ ಈಗ ಮೊನ್ನೆ ತಾನೇ ಹೇಳಿದ್ರು, ನಾನು ಆಯೋಗ ವರದಿ ಕೊಟ್ಟು 15 ದಿವಸ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತು ಅಂತ ಹೇಳಿದ್ರು. ಮೊನ್ನೆ ಸಚಿವ ಸಂಪುಟದಲ್ಲಿ ಬಂದು ವಾಪಸ್ ಹೋಯ್ತು. 16ನೇ ತಾರೀಕು ಸಚಿವ ಸಂಪುಟಕ್ಕೆ ಬರ್ತದಂತ ಅಂದ್ರು. ವಿಶೇಷ ಸಚಿವ ಸಂಪುಟ ಸಭೆ ಕರ್ತೀವಿ ಅಂತ ಹೇಳಿದ್ರು. ಅದನ್ನು ಮುಂದಕ್ಕೆ ಹಾಕಿ 19ನೇ ತಾರೀಕು ಹೇಳಿದ್ದಾರೆ. 19ನೇ ತಾರೀಕು ಏನಾದ್ರೂ ಒಳ ಮೀಸಲಾತಿ ಜಾರಿ ಮಾಡೋದ್ರ ಬಗ್ಗೆ ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ದ ನಿಜವಾದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಶೋಷಿತ ಸಮಾಜವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಇದಕ್ಕೆ ಸಂಬಂಧಿತ ಉಪಜಾತಿಗಳು ಸೇರಿ ಬೀದಿಗೆ ಇಳಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಒಳ ಮೀಸಲಾತಿ ಕೊಡದೆ ಹೋದ್ರೆ ಈ ರಾಜ್ಯದಲ್ಲಿ ರಕ್ತಪಾತವನ್ನ ನೋಡ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ ಬಂಧುಗಳೇ.